ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನನ್ನ ಹೆಸರು ಸಾವಿತ್ರಿ. ನನ್ನ ಶಿಕ್ಷಣ ಮುಗಿಸಿದ ಬಳಿಕ ನನಗೆ ಉತ್ತಮ ಮದುವೆ ಸಂಬಂಧ ಕೂಡಿ ಬಂದಿತ್ತು. ಹುಡುಗ ಕೂಡ ಉತ್ತಮವಾಗಿದ್ದ ಕಾರಣಕ್ಕೆ ನಾನು ಮದುವೆಗೆ ಒಪ್ಪಿದೆ. ನನ್ನ ಪತಿಯ ಹೆಸರು ಆದರ್ಶ. ಪಟ್ಟಣದಲ್ಲಿ ತಮ್ಮ ತಂದೆಯೊಂದಿಗೆ ಇರುತ್ತಿದ್ದರು. ಆದರೆ ಅವರ ತಾಯಿ ತೀರಿ ಹೋಗಿದ್ದರು. ಹೀಗಾಗಿ ಬಹುಬೇಗನೆ ನಮ್ಮ ಮದುವೆ ಮುಗಿಯಿತು. ಮದುವೆ ಬಳಿಕ ನಾನು ಪಟ್ಟಣಕ್ಕೆ ಶಿಫ್ಟ್ ಆಗಬೇಕಾಯಿತು. ದಾವಣಗೆರೆಗೆ ಹೋದ ಬಳಿಕ ನನಗೆ ತಿಳಿಯಿತು ನಮ್ಮ ಅತ್ತೆ ನನ್ನ ಗಂಡ ಚಿಕ್ಕವರಿದ್ದಾಗಲೇ ಅವರ ಅಮ್ಮ ತೀರಿ ಹೋಗಿದ್ದರು ಅಂತ. ಹೀಗಿದ್ದಾಗ ಅವರ ಅಪ್ಪ ಎರಡನೇ ಮದುವೆ ಆಗದೆ ಇವರನ್ನು ಸಾಕಿದ್ದರು. ನಮ್ಮ ಮಾವ ನನ್ನ ಪತಿಯನ್ನು ದೊಡ್ಡವರಾಗುವವರೆಗೆ ಸರಿಯಾಗಿ ಇದ್ದರು. ಇದೀಗ ಅವರ ಕಣ್ಣಿನ ಸಮಸ್ಯೆ ಆಗಿ ಕಾಣಿಸಲಿಲ್ಲ. ಇದಾದ ಮೇಲೆ ಇವರು ಆಸ್ಪತ್ರೆಗೆ ತೋರಿಸಿದರೂ ಸಹ ಅವರಿಗೆ ಕಣ್ಣಿನ ಸಮಸ್ಯೆ ಹಾಗೆ ಇತ್ತು. ಇಂತಹ ಸಂದರ್ಭದಲ್ಲಿ ಅವರ ಮನೆಯ ಕೆಲಸವನ್ನು ಆಳು ಮಾಡುತ್ತಿದ್ದಳು. ಆದರೆ ಮದುವೆ ಬಳಿಕ ನಾನು ಅವರ ಮನೆಗೆ ಬರ್ತೀನಿ ಎಂದು ಗೊತ್ತಾದ ಮೇಲೆ ಕೆಲಸ ಬಿಟ್ಟಿದ್ದಾಳೆ ಎಂದು ಗೊತ್ತಾಯಿತು. ದಾವಣಗೆರೆಗೆ ಹೋದ ಮೇಲೆ ನಮ್ಮಿಬ್ಬರ ಮೊದಲ ದಿನ ಚೆನ್ನಾಗಿ ಇತ್ತು. ಎಲ್ಲವೂ ನಾನು ಎಂದುಕೊಂಡಂತೆ ನಡೆಯಿತು. ಆಮೇಲೆ ಪತಿರಾಯ ಕೆಲಸಕ್ಕೆ ಹೋಗೋಕೆ ಶುರು ಮಾಡಿದರು. ಹೀಗೆ ಒಂದು ದಿನ ಮಾತನಾಡುತ್ತಾ ಕೂತಾಗ ಅವರು, ನೀನು ನನ್ನ ಅಪ್ಪನನ್ನು ಚೆನ್ನಾಗಿ ನೋಡಿಕೊಂಡು ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇರು. ನೀನು ಹೊರಗಡೆ ಯಾವುದಕ್ಕೂ ಹೋಗಬೇಡ. ಒಂದು ವೇಳೆ ಹೊರಗಡೆ ಹೋಗುವುದಾದರೆ ನನಗೆ ಹೇಳು, ಎಲ್ಲವನ್ನು ನಾನೇ ತಂದು ಕೊಡ್ತೀನಿ ಎಂದು ಹೇಳಿದರು. ಅವರ ಮಾತಿಗೆ ನಾನು ಸರಿ ಎಂದು ಹೇಳಿದೆ. ಹೀಗೆ ವರ್ಷ ಕಳೆಯಿತು. ಆಗ ಪರಿಸ್ಥಿತಿ ಬದಲಾಗತೊಡಗಿತು. ನಮ್ಮ ಯಜಮಾನರಿಗೆ ಅವರ ಕಂಪನಿಯಲ್ಲಿ ಬಡ್ತಿ ಸಿಕ್ಕಿತು. ಹೀಗೆ ಕಂಪನಿಯಲ್ಲಿ ಅವರ ಕೆಲಸ ಹೆಚ್ಚಾಗಿ ಅವರು ನನ್ನನ್ನು ಪ್ರೀತಿಸುವ ಬದಲಾಗಿ ಅವರ ಕೆಲಸವನ್ನು ಪ್ರೀತಿಸತೊಡಗಿದರು. ಇದರಿಂದಾಗಿ ನನಗೆ ಒಂಟಿತನ ಕಾಡಲು ಆರಂಭಿಸಿತು. ನನ್ನಷ್ಟಕ್ಕೆ ನಾನೇ ಸಮಾಧಾನ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಿತ್ತು. ಅದರಲ್ಲಿ ಮಾವನನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನ ಮೇಲೆಯೇ ಇತ್ತು. ಹೀಗೆ ಕೆಲವು ದಿನ ಎಲ್ಲವೂ ಸರಿಯಾದ ಹೋಗುತ್ತಿತ್ತು. ಹೀಗೆ ದಿನ ಟಿವಿಯಲ್ಲಿ ಏನಾದರೂ ನೋಡುವಾಗ ಆ ದೃಶ್ಯ ಬಂದರೆ ನನಗೆ ಒಂಥರ ಎನಿಸುತ್ತಿತ್ತು. ನಾನು ಅದನ್ನು ಕಣ್ಣು ಮಿಟುಕಿಸದೆ ನೋಡುತ್ತಿದ್ದರೆ ಒಳಗಿನಿಂದ ನಮ್ಮ ಮಾವ ನನ್ನ ಕಡೆಗೆ ನೋಡುತ್ತಿದ್ದರು. ಆದರೆ ನಮ್ಮ ಮಾವನಿಗೆ ಕಣ್ಣು ಕಾಣುವುದಿಲ್ಲ ಎಂದು ನಾನು ತಲೆನೇ ಕೆಡಿಸಿಕೊಳ್ಳಲಿಲ್ಲ. ಆದ್ರೆ ನಾನು ಅವರಿಗೆ ಊಟಕ್ಕೆ ಕೊಡುವಾಗ, ನನ್ನಿಂದ ನಿಮಗೆ ಸುಮ್ಮನೆ ಕಷ್ಟ, ನನ್ನಿಂದಾಗಿ ನಿಮಗಿಬ್ಬರಿಗೂ ತೊಂದರೆ. ನೀನು ತುಂಬಾ ಒಳ್ಳೆ ಹುಡುಗಿ, ನಾನೇ ಹುಡುಕಿದರೂ ನನ್ನ ಮಗನಿಗೆ ನಿನ್ನಂತ ಹುಡುಗಿ ಸಿಗುತ್ತಿರಲಿಲ್ಲ. ನೀನು ತುಂಬಾ ಒಳ್ಳೆಯವಳು ಎಂದೆಲ್ಲ ನನಗೆ ಹೇಳುತ್ತಿದ್ದರು. ಅವರ ಮಾತು ಕೇಳಿ ನನಗೆ ಖುಷಿಯಾಗುತ್ತಿತ್ತು. ಆದರೆ ಮಾವ ಹಾಗೆ ಹೇಳೋಕೆ ಬೇರೆ ವಿಷಯವೇ ಇತ್ತು. ಏಕೆಂದರೆ ಅದೊಂದು ದಿನ ಒಂದು ಘಟನೆ ನಡೆದಿತ್ತು. ಮೊದಲೇ ಮನೆಯಲ್ಲಿ ಕೆಲಸ ಮಾಡಿ ಕೆಲವೊಮ್ಮೆ ಸುಸ್ತಾಗಿ ಮೈಮೇಲೆ ಪ್ರಜ್ಞೆ ಇಲ್ಲದಂತೆ ಬಿದ್ದುಕೊಳ್ಳುತ್ತಿದ್ದೆನ. ನಾನು ಹಾಗೆ ಬಿದ್ದುಕೊಂಡು ನನ್ನನ್ನು ಯಾರೋ ನೋಡಿದ ಹಾಗೆ ಎನಿಸುತ್ತಿತ್ತು. ಆದರೆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ನಾನು ನನ್ನ ಭ್ರಮೆ ಇರಬಹುದೆಂದು ಭಾವಿಸುತ್ತಿದ್ದೆ. ಇದಲ್ಲದೆ ಕೆಲವೊಮ್ಮೆ ನನ್ನ ಪತಿ ನನ್ನ ಮಾವ ನಮ್ಮ ಜೊತೆಗೆ ಊಟಕ್ಕೆ ಕುಳಿತಾಗ ನನ್ನ ಹಿಡಿಯುವುದು ಮುಟ್ಟುವುದು ಮಾಡುತ್ತಿದ್ದರು. ಆದರೆ ನಾನು ಅವರಿಗೆ, ಬೇಡ, ಮಾವ ಇದ್ದಾರೆ ಎಂದು ನಿಧಾನವಾಗಿ ಹೇಳಿದರು. ಅಪ್ಪನಿಗೆ ಕಣ್ಣು ಕಾಣಲ್ಲ, ಚಿಂತೆ ಬೇಡ ಎಂದು ಹೇಳುತ್ತಿದ್ದರು. ಅಷ್ಟಾಗಿಯೂ ಕೂಡ ನನಗೆ ಏನೇನೋ ಎನಿಸುತ್ತಿತ್ತು. ಅವರಿಗೆ ಕಣ್ಣು ಕಾಣೋಲ್ಲ ಎಂದು ಹೀಗೆ ಮಾಡುವುದು ತಪ್ಪು ಎಂದು ನನಗೆ ಎನಿಸುತ್ತಿತ್ತು. ಅದೊಂದು ದಿನ ಮನೆಯಲ್ಲಿ ಎಲ್ಲರೂ ಊಟಕ್ಕೆ ಕೂತಾಗ ನನ್ನ ಪತಿ ಊಟವನ್ನು ಅರ್ಧಕ್ಕೆ ಬಿಟ್ಟು ಬೇರೆ ಪ್ರಾಜೆಕ್ಟ್ ಮೇಲೆ 2 ವಾರ ಬೇರೆ ಊರಿಗೆ ಹೋಗಬೇಕಾಗಿದೆ. ಆದರೆ ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ ಎಂದು ಹೇಳಿದ್ರು. ಅವರ ಮಾತಿಗೆ ನಾನು, ಹೋಗಿ ಬನ್ನಿ, ನಾನು ಮನೆ ಮತ್ತೆ ಮಾವನನ್ನು ನೋಡಿಕೊಂಡು ಇರುತ್ತೇನೆ ಎಂದೆ. ಅವರು ನನ್ನ ಮಾತಿಗೆ ಸರಿ ಎಂದು ಹೇಳಿದರು. ಅದರಂತೆ ಮರುದಿನ ಅವರು ಹೋಗೋಕೆ ಸಿದ್ಧಗೊಂಡರು. ಆ ದಿನ ಮನೆ ಕೆಲಸ ಮಾಡಿ ಸುಸ್ತಾಗಿ ಅಲ್ಲೇ ಬಿದ್ದುಕೊಂಡೆ. ಮರುದಿನ ಅಮ್ಮ ಫೋನ್ ಮಾಡಿದಾಗಲೇ ನನಗೆ ಎಚ್ಚರ ಆಗಿತ್ತು. ನನ್ನ ಪತಿ ಊರಿಗೆ ಹೋಗಿ ಬಹಳ ದಿನ ಆಗಿತ್ತು. ಇವಾಗ ನನಗೆ ಮತ್ತೆ ಬೇಕು ಎಂದು ಎನಿಸುತ್ತಿತ್ತು.
ಏನೇನೋ ವಸ್ತು ಬಳಸಿ ಸಮಾಧಾನ ಮಾಡಿಕೊಂಡಿದ್ದೆ, ಆದರೆ ಅದರಿಂದ ಅಷ್ಟೇನೂ ಸಂತೋಷ ಸಿಗುತ್ತಿರಲಿಲ್ಲ. ಈ ನಡುವೆ ಮನೆಯಲ್ಲಿ ಮಾವನ ವರಸೆ ಬದಲಾಯಿತು. ಅದೊಂದು ದಿನ ನಾನು ಬೆಳಿಗ್ಗೆ ಬೇಗ ಎದ್ದಿದ್ದೆ. ಕಸುಗೂಡಿಸಲು ಹೋದಾಗ ಮಾವ ಮೈಮೇಲೆ ನೀರು ಹಾಕಿಕೊಂಡು ಹಾಗೆಯೇ ಹೊರಗೆ ಬಂದು ಬಿಟ್ಟಿದ್ದರು. ನಾನು ಅವರನ್ನು ಹಾಗೆ ನೋಡಿ ನನಗೆ ಮೈಯೆಲ್ಲ ಕರೆಂಟ್ ಹೊಡೆದಂತೆ ಆಗಿತ್ತು. ಆ ವಯಸ್ಸಿನಲ್ಲಿ ಕೂಡ ನೋಡೋಕೆ ಗುಂಡುಕಲ್ಲಿನ ಹಾಗೆ ಇದ್ದರು. ನಾನು ಗಾಯರಿಯಲ್ಲಿ ಕೂಡಲೇ ಹೊರಗೆ ಬಂದು ಬಿಟ್ಟೆ. ಆದರೆ ಅದೆಲ್ಲ ನೋಡಿದ್ದು ಕಣ್ಣು ಮುಂದೆ ಹಾಗೆಯೇ ಬರುತ್ತಿತ್ತು. ಮಾವನನ್ನು ನೋಡಿ ಆ ದಿನ ನೆಮ್ಮದಿಯೇ ಇರಲಿಲ್ಲ. ಬಳಿಕ ಮಾವ ಏನಮ್ಮ ಕುಡಿಯೋಕೆ ಸ್ವಲ್ಪ ನೀರು ಕೊಡ್ತೀಯಾ ಎಂದರು. ಆಗ ನನಗೆ ಹೋಗೋಕೆ ಸ್ವಲ್ಪ ಭಯವಾಯಿತು. ಆದರೂ ಅವರು ಇನ್ನೊಮ್ಮೆ ಕರೆದಾಗ ಬಂದೆ ಎಂದು ಅವರಿಗೆ ನೀರು ಕುಡಿಯೋಕೆ ಕೊಟ್ಟೆ. ಅವರು ಈ ದಿನ ನನ್ನ ಬೇರೆ ತರ ನೋಡಿದರು. ನನಗೆ ಅವರ ನೋಟ ಒಂಥರ ಎನಿಸಿ ಅಲ್ಲಿಂದ ಹೊರಟು ಬಿಟ್ಟೆ. ಆ ಘಟನೆಯಾದ ಬಳಿಕ ಅವರು ಪದೇ ಪದೇ ನನ್ನನ್ನು ಕರೆಯುತ್ತಲೇ ಇದ್ದರು. ಹೀಗೆ ಮನೆಯಲ್ಲಿ ಏನೇನೋ ಘಟನೆಗಳು ನಡೆಯುತ್ತಲೇ ಇದ್ದವು. ಆದರೂ ಕೂಡ ನಾನು ಸುಮ್ಮನೆ ಇದ್ದೆ. ಅವತ್ತು ಪತಿರಾಯ ಫೋನ್ ಮಾಡಿ, ಪ್ರಾಜೆಕ್ಟ್ ಕೆಲಸ ಇನ್ನೂ ಇದೆ, ಹೀಗಾಗಿ ಬರೋಕ್ಕೆ ಮತ್ತಷ್ಟು ದಿನ ಆಗುತ್ತೆ ಅಂತ ಹೇಳಿದ್ರು. ಮನೆಯಲ್ಲಿ ಒಬ್ಬಳೇ ಇದ್ದು ನನಗೆ ಬೋರಾಗಿ ಬಿಡುತ್ತಿತ್ತು. ಹೀಗಾಗಿ ಟಿವಿ ನೋಡುತ್ತಾ ನಾನು ಸಮಯವನ್ನು ಕಳೆಯುತ್ತಿದ್ದೆ. ಕೆಲವೊಮ್ಮೆ ಸಮಾಧಾನಕ್ಕೆ ತಣ್ಣೀರಿನ ಸ್ನಾನ ಮಾಡಿ ಬಿಡುತ್ತಿದ್ದೆ. ಏನು ಮಾಡುವುದು, ಎಲ್ಲವೂ ನನ್ನ ಕರ್ಮ ಅಂದುಕೊಂಡು ಸುಮ್ಮನೆ ಆಗುತ್ತಿದೆ. ಕೆಲವು ಸಮಯ ಅಳುತ್ತಾ ಕೂರುತ್ತಿದ್ದೆ. ಆದರೆ ಹೀಗೆ ಇದ್ದಾಗಲೇ ನನಗೆ ಒಂದು ಬೆಳಕು ಕಂಡಿತ್ತು. ಇವಾಗ ನಮ್ಮ ಮಾವ ಚಹಾ ಕೊಡುವಾಗ ಕೈಯನ್ನು ಹಿಡಿಯುವುದು. ಟಿವಿ ನೋಡುತ್ತಾ ನಿಂತಾಗ ನನ್ನನ್ನು ಹಿಡಿದು ಬಿಟ್ಟಿದ್ದರು. ನಾನು ಅಯ್ಯೋ ಎಂದು ಹೇಳಿದಾಗ ಅವರು ಸುಮ್ಮನಾಗಿದ್ದರು. ಇಂತಹ ಘಟನೆಗಳಿಂದ ನನಗೆ ಏನು ಮಾಡಬೇಕು ಎಂದು ದಿಕ್ಕು ತೋಚುತ್ತಿರಲಿಲ್ಲ. ಕೊನೆಗೆ ಒಂದು ದಿನ ಏನೇನು ಆಗಿದೆಯೋ ಅದೆಲ್ಲ ನೆನೆದು ಸಮಾಧಾನವಾಗದೆ ಕೈ ಕೆಲಸ ಮಾಡಿಕೊಂಡು ಹಾಗೆ ಬಿದ್ದುಕೊಂಡಿದ್ದೆ. ಹೀಗಿದ್ದಾಗ ಸ್ವಲ್ಪ ಹೊತ್ತಿನ ಬಳಿಕ ಯಾರೋ ಮುಟ್ಟಿದ ಹಾಗೆ ಎನಿಸಿತು. ನಾನು ಅದು ನನ್ನ ಭ್ರಮೆ ಎಂದು ಸುಮ್ಮನೆ ಹಾಗೆಯೇ ಬಿದ್ದಿದೆ. ಆಮೇಲೆ ಕಣ್ಣು ತೆಗೆದು ನೋಡಿದರೆ ನಮ್ಮ ಮಾವ ಬಳಿ ಬಂದು ಕೂತಿದ್ದರು. ಅವರ ಮೇಲೆ ಏನೂ ಇರಲಿಲ್ಲ. ಅವರು ನೋಡಿ ಗಾಬರಿ, ಇವರಿಗೆ ಕಣ್ಣು ಕಾಣುವುದಿಲ್ಲ, ಏನೋ ಬೇಕಾಗಿ ಬಂದಿರಬಹುದು ಎಂದುಕೊಂಡು ಸುಮ್ಮನಾಗಿದ್ದೆ. ಆದರೆ ಅವರ ಅವಸ್ಥೆ ಕಂಡು ನಿಮಗೆ ಕಣ್ಣು ಕಾಣುವುದಿಲ್ಲ, ನೀವು ಹೇಗೆ ಇಲ್ಲಿ ಬಂದಿರಿ, ಮೊದಲು ಹೋಗಿ ಇಲ್ಲಿಂದ ಎಂದು ಸಿಟ್ಟಿನಿಂದ ಹೇಳಿದೆ. ಆಗ ಅವರು ನೋಡಮ್ಮ, ನಾನು ಅವಾಗಿಂದ ಇಲ್ಲೇ ಇದ್ದೆ, ಆದರೆ ನಿನ್ನಷ್ಟಕ್ಕೆ ನೀನು ಕೈ ಕೆಲಸ ಮಾಡಿಕೊಳ್ಳುವಾಗ ಬೇರೆ ಯಾರಾದರೂ ಇದ್ದಾರಾ ಎಂದು ಬೇರೆಡೆ ನೋಡಲೇ ಇಲ್ಲ. ನಾನು ಆವಾಗಲೇ ಹೊರಗಡೆ ನಿಂತಿದ್ದೆ. ಒಳಗಡೆ ಬಂದು ನೋಡಿದಾಗ ಅಚಾನಕ್ಕಾಗಿ ನೀನು ಕೆಲಸ ಮಾಡುತ್ತಿದ್ದೆ. ಆದರೆ ಅದನ್ನು ನೋಡಿ ನನಗೂ ಸಮಾಧಾನ ಆಗಲಿಲ್ಲ. ನಾನು ಅಲ್ಲೇ ಹೊರಗಡೆ ಚೆಲ್ಲಿದ್ದೀನಿ. ಇನ್ನೊಂದು ಮಾತು ಹೇಳ್ತೀನಿ ಕೇಳು, ನೀನು ಕೂಡ ನನ್ನ ಅವಸ್ಥೆಯಲ್ಲಿ ಇದ್ದೀಯಾ, ನನಗೆ ಗೊತ್ತು ಎಂದು ಹೇಳಿದಾಗ ನನಗೆ ಶಾಕ್ ಆಯ್ತು. ಆಗ ನಾನು ನಿಮಗೆ ಕಣ್ಣು ಎಂದಾಗ ಅವರು ಸ್ವಲ್ಪ ಕಾಣುತ್ತೆ ಎಂದು ಬಿಟ್ಟರು. ಅಲ್ಲಿಗೆ 1 ವರ್ಷ ಮನೆಯಲ್ಲಿ ನಡೆದ ಘಟನೆ ನೆನೆಸಿಕೊಂಡು ಬಿಟ್ಟೆ. ಮನೆಯಲ್ಲಿ ಎಲ್ಲೆಂದರಲ್ಲಿ ನಾನು ಮತ್ತು ನನ್ನ ಪತಿ ಏನೇನೋ ಕೆಲಸ ಮಾಡಿ ಬಿಟ್ಟಿದ್ವಿ. ಮಾವ ಕೊನೆಗೆ ಆ ಗಳಿಗೆಯನ್ನು ಬಳಸಿಕೊಂಡು ಬಿಟ್ಟರು. ಕೊನೆಗೆ ಅವರ ಆ ಕೆಲಸಕ್ಕೆ ನಾನು ತಲೆಬಾಗಿದೆ. ಅವರ ಜೊತೆಗೆ ಕೆಲಸ ಮಾಡಿ ಅದೇನೋ ನೆಮ್ಮದಿ ಸಿಕ್ಕಿತ್ತು. ಆಮೇಲೆ ನನ್ನ ಪತಿ ಬರುವವರೆಗೆ ಇದೆಲ್ಲ ನಡೆಯುತ್ತಲೇ ಇತ್ತು. ಆಮೇಲೆ ನಾನು ನೀವು ಮಾಡಿದ್ದು ಸರಿಯೋ ತಪ್ಪೋ ಗೊತ್ತಿಲ್ಲ ಎಂದು ಹೇಳಿದೆ. ಮಾವ ನನ್ನ ಮಾತಿಗೆ ಕೆಲವೊಮ್ಮೆ ಜೀವನದಲ್ಲಿ ಏನೇನೋ ಘಟನೆಗಳು ನಡೆದು ಬಿಡುತ್ತವೆ ಎಂದರು. ನಾನು ಸಹ ಎಲ್ಲವೂ ವಿಧಿಯಾಟ, ಏನು ಮಾಡೋಕೆ ಆಗದು ಎಂದು ಆಮೇಲೆ ಸಮಯ ಸಿಕ್ಕಾಗಲೆಲ್ಲ ನಾವಿಬ್ಬರು ಕೆಲಸ ಮಾಡುತ್ತಿದ್ದೆವು. ಆದರೆ ವರ್ಷದ ಬಳಿಕ ಮಾವ ಅನಾರೋಗ್ಯದಿಂದ ತೀರಿ ಹೋದರು. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.